ದೇಶದ ಮೂಲೆ ಮೂಲೆಗಳನ್ನು ಹೊಕ್ಕು ಸಹಸ್ರಾರು ನಾಣ್ಯಗಳು, ನೂರಾರು ಅಂಚೆ ಚೀಟಿಗಳು ಹಾಗೂ ಅಂಚೆ ಲಕೋಟೆಗಳನ್ನು ಸಂಗ್ರಹಿಸಿರುವ ಮುಳುಬಾಗಿಲಿನ ಸತೀಶ್ ಅವರು ತಿಪಟೂರಿನ SNS ಕನ್ವೆನ್ಷನ್ ಹಾಲ್ನಲ್ಲಿ ಭಾರತೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟದ ವತಿಯಿಂದ ಆಯೋಜಿಸಿದ್ದ 78ನೇ ರಾಷ್ಟ್ರೀಯ ಮಂಡಳಿ ಸಮಾವೇಶದಲ್ಲಿ ತಮ್ಮ 100ನೇ ಅಂಚೆ ಚೀಟಿ ಹಾಗೂ ನಾಣ್ಯಗಳ ಪ್ರದರ್ಶನ ಕಾರ್ಯಕ್ರಮ ಮುಖ್ಯ ಆಕರ್ಷಣೆಯಾಗಿ ಕಂಡುಬಂತು. ಡಾಕ್ಟರ್ BR ಅಂಬೇಡ್ಕರ್ ಭಾವಚಿತ್ರವಿರುವ 10,000 ನಾಣ್ಯಗಳನ್ನು ಸಂಗ್ರಹಿಸಿರುವ ಏಕೈಕ ಭಾರತೀಯ ಎಂಬ ಹೆಗ್ಗಳಿಕೆಗೆ ಸತೀಶ್ ಪಾತ್ರವಾಗಿದ್ದು, ಅವರೇ ಹೇಳುವಂತೆ ಈ ನಾಣ್ಯಗಳನ್ನು ಮುಂಬೈ, ಚೆನ್ನೈ, ಕೋಲ್ಕತ್ತಾ, ಕೇರಳದ ಕೆಲವು ಭಾಗಗಳಿಂದ ಸಂಗ್ರಹಿಸಿದ್ದು, ಸಂವಿಧಾನಕ್ಕೆ ಸಂಬಂಧಿಸಿದ 150 ಅಂಚೆ ಚೀಟಿಗಳು ಇವರ ಬಳಿ ಇರುವುದು ವಿಶೇಷ. ಹಾಸನ ಜಿಲ್ಲಾ ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 10,000 ನಾಣ್ಯಗಳನ್ನು ನಾನು ಸತತ 20 ವರ್ಷಗಳಿಂದ ಸಂಗ್ರಹಣೆ ಮಾಡಿಕೊಳ್ತಾ ಬಂದಿದ್ದೇನೆ. ಆ ನಾಣ್ಯಗಳನ್ನು ತಾವಿಲ್ಲಿ ನೋಡಬಹುದು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂಬಂಧಪಟ್ಟ ಜೀವನ ಚರಿತ್ರೆಗೆ ನಾನು ವಿಶೇಷವಾದ ಅಂಚೆಲಕೋಟೆಗಳು ಮತ್ತು ಇಬ್ಬರಿಗೆ ಮುದ್ರಣಾಗಿರುವಂತಹ ಎಲ್ಲ ಸ್ಟ್ಯಾಂಪ್ಸ್ಗಳನ್ನು ನಾನು ನನ್ನ ಸಂಗ್ರಹಣೆಯಲ್ಲಿದ್ದೇನೆ. ಸೊ ಅದನ್ನು ತಾವಿಲ್ಲಿ ನೋಡ್ಬೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂಬಂಧಪಟ್ಟಂತಹ ಅವರ ಡೇಟ್ ಆಫ್ ಬರ್ತ್ ಒಂದು ನೋಟನ್ನು ಕೂಡ ಇಲ್ಲಿ ನೋಡ್ಬೋದು. 14/4/1891 ಇಸ್ವಿನಲ್ಲಿ ಅಂಬೇಡ್ಕರ್ ಅವರು ಹುಟ್ಟಿರ್ತಕ್ಕಂಥದ್ದು ಮತ್ತು 29/8/1947 ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ. 26/11/1949 ಸಂವಿಧಾನ ರಚನೆ ಕಂಪ್ಲೀಟ್ ಆಗುತ್ತೆ. 14/11/1956 ಅವರು ಬೌದ್ಧ ಧರ್ಮ ದೀಕ್ಷೆನ ತಗೊಳ್ತಾರೆ. 6/12/1956 ಅವರು ಪರಿನಿರ್ವಾಣವನ್ನು ವಹಿಸ್ಕೊಳ್ತಾರೆ. ಇಲ್ಲಿ ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂಬಂಧಪಟ್ಟ ಹಾಗೆ 1966ರಲ್ಲಿ ಬಂದಂತಹ ಒಂದು ವಿಶೇಷವಾದಂತಹ ಸ್ಟ್ಯಾಂಪು. ಇದು ಮೂಲ ನಮ್ಮ ಅಂಬೇಡ್ಕರ್ ಅವರು ನೋಡಲಿಕ್ಕೆ ಈ ಥರ ಇದ್ದರು. ಅಂಬೇಡ್ಕರ್ ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಹೋಗೋದು, ದುಂಡುಮೇಜಿನ ಪರಿಷತ್ ಹೋಗೋದು. ಆ ದುಂಡುಮೇಜಿನ ಪರಿಷತ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರಲ್ಲ, ಸೊ ನಾವಿದನ್ನು ನೋಡ್ಬೋದು. ಸೊ ಅದೇ ರೀತಿಯಾಗಿ ಅಂಬೇಡ್ಕರ್ ಅವರಿಗೆ ಸಂಬಂಧಪಟ್ಟಂಗೆ ಮೈಸೂರಿನಲ್ಲಿ ಮಹಾರಾಜರಿಗೆ ಮಾತ್ರ ಮಂಟಪಗಳನ್ನು ಹೆಚ್ಚಾಗಿ ನಿರ್ಮಾಣ ಮಾಡ್ತಾರೆ. ಅದೇ ರೀತಿಯಾಗಿ ಅದೇ ಮಹಾರಾಜರಿಗೆ ಸಮೇತವಾಗಿ ಮಾಡಿರ್ತಕ್ಕಂತಹ ಒಂದು ಮಂಟಪವನ್ನು ನಾವಿಲ್ಲಿ ನೋಡ್ಬೋದು. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಒಂದು ವಿಶೇಷವಾದ ಮಂಟಪವನ್ನು ನಮಗೆ ಇಲ್ಲಿ ನೋಡ್ಬೋದು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್ ಇಟ್ ಇಸ್ ಅ ಸೋಷಿಯಲಿಸ್ಟ್, ಸಾವರಿನ್, ಸೆಕ್ಯುಲರ್, ಡೆಮಾಕ್ರೆಟಿಕ್ ಆ್ಯಂಡ್ ರಿಪಬ್ಲಿಕ್ ಕಂಟ್ರಿ ಅಂತ ಹೇಳ್ತೀವಿ. ಪ್ರಿಯಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂಗೆ ನಮ್ಮ ಬೆಂಗಳೂರು ಪ್ರೆಸ್ನವರು ಏನು ಮಾಡಿದ್ದಾರೆ, ವಿಶೇಷವಾದ ಅಂಚೆಲಕೋಟೆಯನ್ನು ಮುದ್ರಣ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 26/11/1949 ಕಾನ್ಸ್ಟಿಟ್ಯೂಷನ್ನ ಕಂಪ್ಲೀಟ್ ಮಾಡಿದ ತಕ್ಷಣ ಆ ಕಾನ್ಸ್ಟಿಟ್ಯೂಷನ್ನ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಕೊಡ್ತಾರೆ, ರಾಷ್ಟ್ರಪತಿಯವರಿಗೆ ಕೊಡ್ತಾರೆ. ಅದರ ಬಗ್ಗೆ ಒಂದು ವಿಶೇಷವಾದ ಅಂಚೆಲಕೋಟೆಗಳು ಇಡೀ ವಿಶ್ವದಲ್ಲೇ ಕರಿಸಿರಿ ಎಂಬ ಮಾವಿನ ಹಣ್ಣಿನ ಒಂದು ತಳಿ ಇದೆಯಲ್ಲ, ಆ ತಳಿಯ ಒಂದು ವಿಶೇಷ ಅಂಚೆಲಕೋಟೆಗಳನ್ನು ನೀವು ನೋಡಬಹುದು. ಏನು ಕರ್ನಾಟಕದ ಭೌಗೋಳಿಕ ಸೂಚ್ಯಂಕಗಳಂತ ಏನಿದೆ, ಆ ಭೌಗೋಳಿಕ ಸೂಚ್ಯಂಕಗಳಿಗೆ ಸಂಬಂಧಪಟ್ಟ ಹಾಗೆ ನನ್ನ ಅಂಚೆಲಕೋಟೆಗಳನ್ನು ನಾನು ಸಂಗ್ರಹಣೆ ಮಾಡಿದ್ದೀನಿ. ಅದರಲ್ಲಿ ದಿ ವರ್ಲ್ಡ್ ಬೆಸ್ಟ್ ಸ್ವೀಟ್ ಅಂತ ಯಾವ್ದಂದರೆ ಅದು ಮೈಸೂರು ಪಾಕ್ ಅಂತ. ಆ ಮೈಸೂರು ಪಾಕದ ವಿಶೇಷ ಅಂಚೆಲಕೋಟೆ ಕೂಡ ತಾವು ಇಲ್ಲಿ ನೋಡಬಹುದು. ಹಾಗೆಯೇ ಮೈಸೂರು ಮಲ್ಲಿಗೆ ಸಂಬಂಧಪಟ್ಟ ಹಾಗೆ ನಾವು ತಾವು ಇಲ್ಲಿ ನೋಡಬಹುದು. ಮತ್ತು ಮೈಸೂರು ಸಿಲ್ಕ್ ಇದೆಯಲ್ಲ, ಸೊ ಮೈಸೂರು ಸಿಲ್ಕಿಗೆ ಸಂಬಂಧಪಟ್ಟ ಕೂಡ ತಾವಿಲ್ಲಿ ನೋಡಬಹುದು. ಸೊ ಈ ವಿಚಾರಕ್ಕಾಗಿ ನಾನು ಭೌಗೋಳಿಕ ಸೂಚನೆಗಳಿಗೆ ಸಂಬಂಧಪಟ್ಟಂತಹ ಅಂದಿರ ಇಲ್ಲಿ ನೋಡಿ, ನಮ್ಮ ಕರ್ನಾಟಕದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಒಂದು ವಿಶೇಷವಾದ ಅಂಚೆಲಕೋಟೆಗಳನ್ನು ನಾವಿಲ್ಲಿ ನೋಡ್ಬೋದು. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ವಿಕ್ರು ಗೋಕಾಕ್ ಅವರು, ಶಿವರಾಮ್ ಕಾರಂತ, ಕುವೆಂಪು, ದ.ರಾ ಬೇಂದ್ರೆ ಅವರು, ವೆಂಕಟೇಶ್ ಅಯ್ಯಂಗಾರ್ ಅವರು, UR ಅನಂತಮೂರ್ತಿ ಅವರು ಹಾಗೂ ಚಂದ್ರಶೇಖರ ಕಂಬಾರ ಅವರು. ಇದೊಂದು ವಿಶೇಷ ಅಂಚೆಲಕೋಟೆಯಲ್ಲಿ ತಾವಿಲ್ಲಿ ನೋಡಿ 54ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಡಿಕೇರಿಯಲ್ಲಾಗುತ್ತೆ 1981 ಇಸ್ವಿ. ಇದು ಸ್ವಲ್ಪ ಓಲ್ಡ್ ಇದೆ, ಒಂದು ಆ್ಯಂಟಿಕ್ ಇದೆ. ಸೊ ಹಾಗಾಗಿ ತಾವಿದನ್ನು ನೋಡ್ಬೋದು. ಇವರು ನೋಡಿ, ಇದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಸುಭಾಷ್ ಚಂದ್ರ ಬೋಸ್ರವರು ರಿಸೈನ್ ಕೊಟ್ಟಂತಹ ಲೆಟ್ರ್, ಬ್ರಿಟಿಷರಿಗೆ ರಿಸೈನನ್ನು ಕೊಡ್ತಾರೆ. ಆ ರಿಸಿಗ್ನೇಷನ್ ಲೆಟ್ರಲ್ಲಿ ಏನು ಮಾಡ್ತಾರೆ ಅಂತಂದರೆ, ಅವರ ಸಂಬಳ ಇದೆಯಲ್ಲ $100 ಕೂಡ ವಾಪಸ್ ಕೊಡಬೇಕು ಅಂತ ವಾಪಸ್ ಕೊಟ್ಬಿಡ್ತಾರೆ ಅವರು. ಆ ರೀತಿ ಕೆಚ್ಚದೆ ಸ್ವಾಭಿಮಾನ ಹೊಂದಂಥ ಸ್ವತಂತ್ರ ಹೋರಾಟಗಾರ ಅದು ನೇತಾಜಿ ಸುಭಾಷ್ ಚಂದ್ರ ಬೋಸ್. ತನ್ನ ಹೆಂಡತಿಯ ಮುಂದೆ ಬ್ರಿಟಿಷರು ಗಲ್ಲಿಗೇರಿಸಿಬಿಡ್ತಾರೆ. ಅವ್ರು ಯಾರು ಅಂತಂದರೆ ಗುಡ್ಡೆಮನೆ ಅಪ್ಪಯ್ಯ ಗೌಡ, ಒಬ್ಬ ಜಾಗೀರ್ದಾರ್ ಆಗಿದ್ದರು.
ಏನು ಈ ಸೆಟ್ ನೋಡಿದ್ದೀರಾ, ಈ ಸೆಟ್ ಫುಲ್ಲು ಏನಂತಂದರೆ ಕರ್ನಾಟಕ ರಾಜ್ಯದ ಸ್ವತಂತ್ರ ಹೋರಾಟಗಾರರನ್ನು ತಾವಿಲ್ಲಿ ನೋಡ್ತೀರಾ. ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ, ಸ್ವತಂತ್ರ ಹೋರಾಟದಲ್ಲಿ ಚಿಕ್ಕ ವಯಸ್ಸಲ್ಲೇ ಪಾದಾರ್ಪಣೆ ಒಂದು ಪ್ರಾಣವನ್ನು ಕೊಟ್ಟಂಥವ್ರು ಯಾರಂದರೆ ಶಾಹಿದ್ ಬಾಜಿರಾವ್ ಚಿಕ್ಕ ವಯಸ್ಸಲ್ಲೇ ಪ್ರಾಣಾರ್ಪಣೆಯನ್ನು ಕೊಡ್ತಾರೆ. ತಾವೆಲ್ಲ ನೋಡಿದ್ದೀರಾ ಕೊಮರಂ ಭೀಮು ಅಂತ. ಕೊಮರಂ ಭೀಮುಡು ಸಾಂಗ್ ಕೇಳಿದೆಲ್ಲ, ನಿಜವಾದ ಕೊಮರಂ ಭೀಮು ಇವರೇ. ಆಂಧ್ರ ಪ್ರದೇಶದ ಆದಿವಾಸಿ ಜನನಾಯಕ ಕೊಮರಂ ಭೀಮು. ತಾವು ಇಲ್ಲಿ ನೋಡ್ತಿದ್ದೀರಾ, ಈ 3 ಸ್ಟ್ಯಾಂಪ್ಸ್ ಕಾಣಿಸ್ತಿದೆಯಲ್ಲ, ಈ 3 ಸ್ಟ್ಯಾಂಪ್ಸು ಸ್ವತಂತ್ರ ಭಾರತದ ಮೊಟ್ಟ ಮೊದಲ 3 ಸ್ಟ್ಯಾಂಪ್ಗಳಿದು. ಎಂಬ್ಲಮ್ಮು, ಬಾವುಟ ಹಾಗೂ ಮೊಟ್ಟ ಮೊದಲ ವಿಮಾನ ಹೋಯ್ತಲ್ಲ, ಸೊ ಈ 3 ಸ್ಟ್ಯಾಂಪ್ಸು ಸ್ವತಂತ್ರ ಭಾರತ ಮೊಟ್ಟ ಮೊದಲ ಒಂದು ಸ್ಟ್ಯಾಂಪ್ಸು. ಸೊ ಹಾಗೆ ಈ ಒಂದು ಫೋಟೋಸನ್ನು ನೋಡಿರಿ, ಇದು ಸಂವಿಧಾನ ರಚನಾ ಸಮಿತಿಯಲ್ಲಿ ಪಾಲ್ಗೊಂಡಂತಹ ಮಹಿಳೆಯರು. ಸೊ ಹಾಗೂ ವಿಶ್ವದ ಮೊಟ್ಟ ಮೊದಲ ಸಂಸತ್ತು ಅನುಭವ ಮಂಟಪ ನಾವು ನೋಡಿದ್ರೆ ಬಸವ ಕಲ್ಯಾಣದಲ್ಲಂತ. ಸೊ ಅದ್ರ ಬಗ್ಗೆ ಒಂದು ವಿಶೇಷವಾಗಿ ತಾವಿಲ್ಲಿ ನೋಡಬಹುದು. ಸೊ ಹಾಗೆ ಇದು ಕೋಲಾರ್ ಗೋಲ್ಡ್ ಫೀಲ್ಡ್ ಬಗ್ಗೆ ಕೂಡ ನಮ್ಮ ಹೆಚ್ಚು ಮಾಹಿತಿಯನ್ನು ತಾವಿಲ್ಲಿ ನಾನು ನೋಡಿದ್ದೀನಿ. ಬೆಂಗಳೂರು, ಪುರಾತನವಾದ ಬೆಂಗಳೂರು ಅಂತ ಹೆಸರಿರ್ತಕ್ಕಂಥದ್ದು ಬೇಗೂರು ಶಾಸನದ ಒಂದು ಅಂಚೆಲ ಕೋಟೆಯನ್ನು ನಾನು ನಿಮಗೆ ತೋರಿಸಿದ್ದೇನೆ. ತಾವು ತುಮಕೂರು ಬಂದಿದ್ದೀರಾ, ತುಮಕೂರಿನ ಪ್ರಖ್ಯಾತ ವ್ಯಕ್ತಿ ಯಾರಾದ ಪದ್ಮಭೂಷಣ ಶಿವಕುಮಾರ ಸ್ವಾಮಿ ವಿಶೇಷವಾದ ಅಂಚೆಲ ಕೋಟೆಗಳನ್ನು ತಾವಿಲ್ಲಿ ನೋಡ್ಬೋದು ಸರ್.